ನಮಸ್ಕಾರ. ನಾವಿವತ್ತು ಪುಷ್ಕಳಕ್ಕೆ ಬಂದಿದ್ದೇವೆ. ಇಲ್ಲಿ ಅವರೇ ಹಬ್ಬ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವೆಲ್ಲ ರೀತಿಯ ಖಾದ್ಯಗಳು ಅವರೇ ಬೇಳೆಯಿಂದ ಸಿಗ್ತದೆ ಅಂತ. ನಮಸ್ಕಾರ, ಸಿದ್ದು ಫುಡ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾವು ನಿಮ್ಮನ್ನ ಪುಷ್ಕಳ ಹೋಟೆಲ್ಗೆ ಕರ್ಕೊಂಬರ್ತಾ ಇದ್ದೀನಿ. ಇಲ್ಲಿ ಅವರೇ ಹಬ್ಬ ನಡೀತಾ ಇದೆ. ಈ ಹೋಟೆಲ್ ಇರ್ತಕ್ಕಂಥ ಜಾಗ ತುಮಕೂರಿನ MG ರಸ್ತೆ 2ನೇ ಕ್ರಾಸ್ನಲ್ಲಿ ಇರ್ತಕ್ಕಂಥದ್ದು. ನನ್ನ ಸ್ನೇಹಿತರಾದಂಥ ಓಂ ಪ್ರಕಾಶ್ ಒಟ್ಟಿಗೆ ಈ ಹೋಟೆಲ್ಗೆ ಬಂದಿದ್ವಿ. ಬನ್ನಿ ಹೋಟೆಲ್ ಒಳಗೆ ಹೋಗೋಣ, ಹಾಗೆ ಯಾವೆಲ್ಲ ಖಾದ್ಯಗಳು ಸಿಗ್ತದೆ ಹಾಗೆ ಅದರ ರುಚಿಯನ್ನು ಸವಿಯೋಣ. ಇವರೇ ನಮ್ಮ ತುಮಕೂರು ತಿಂಡಿ ಖ್ಯಾತಿಯ ಓಂ ಪ್ರಕಾಶ್ ಅವರು. ತಮ್ಮ ಹೋಟೆಲ್ ಏನೇನು ಸಿಗುತ್ತೆ ಅಂತ ಹೇಳ್ಬೋದಾ? ನಮ್ಮ ಹೋಟೆಲಲ್ಲಿ ಇವತ್ತಿನ ಸ್ಪೆಷಲ್ ಅಕ್ಕಿ ರೊಟ್ಟಿ, ಅವರೆಕಾಳು ಉಸ್ಲಿ, ಅವರೆಕಾಳು ಉಪ್ಪಿಟ್ಟು, ಅವರೆಕಾಳು ಚಿತ್ರಾನ್ನ, ಇಡ್ಲಿ, ಅವರೆಬೇಳೆ ಸಾಂಬಾರ್, ಇಸ್ಕಿದ ಬೇಳೆ ಸಾಂಬಾರ್ ಅಂತ, ಅನ್ನ ಇಸ್ಕಿದ ಬೇಳೆ ಸಾಂಬಾರ್ ಇರುತ್ತೆ, ಮತ್ತೆ ದೋಸೆ ಮತ್ತೆ ಇಚ್ಚಿದ ಬೇಳೆ ಅಂತ ಸಾಂಬಾರ್ ಅಂದ್ರೆ ಅವರೆಬೇಳೆ ಸಾಂಬಾರ್, ಅವರೆಬೇಳೆ ಬಿರಿಯಾನಿ, ಅವರೆಬೇಳೆ ಮಸಾಲೆ ದೋಸೆ, ಅವರೆಬೇಳೆ ವಡೆ, ಅವರೆಬೇಳೆ ಉತ್ತಪ್ಪ, ಅವರೆಬೇಳೆ ಅಲ್ಲ ಸ್ವೀಟ್ ಬಹಳ ಚೆನ್ನಾಗಿದೆ, ಅವರೆಬೇಳೆ ಅಲ್ವಾ ಇದೆ, ಅವರೆಬೇಳೆಯಿಂದ ಮಾಡಿದಂಥ ಜಿಲೇಬಿ ಇದೆ, ಆಮೇಲಿಂದ ಅವರೆಬೇಳೆ ಅವರೆಕಾಳು ಹುಸ್ಲಿ ಸಿಗುತ್ತೆ, ಎಳ್ಳವರೆ ಅಂತ ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ, ಅದು ಕೂಡ ನಮ್ಮಲ್ಲಿ ಸಿಗುತ್ತೆ. ಹಾಗೆ ಅವರೆಕಾಳಿಂದ ಏನೆಲ್ಲ ಇಡ್ಲಿ ಸಾಂಬಾರ್ ಕೂಡ ಸಿಗುತ್ತೆ, ಬಿಸಿ ಆಗಿರ್ತಕ್ಕಂಥ ಉಪ್ಪಿಟ್ಟು ಬಹಳ ಸ್ಪೆಷಲ್ ಆಗಿದೆ. ಇದೆಲ್ಲ ನಮ್ಮಲ್ಲಿ ಅವೈಲೇಬಿಲಿಟಿ ಇರುತ್ತೆ. ನೋಡಿ ಕಸ್ಟಮರ್ ಏನೆಲ್ಲ ಅಪೇಕ್ಷೆ ಪಡ್ತಾರೆ ಎಲ್ಲ ಕೊಡುವಂಥದ್ದು ನಮ್ಮ ಕೆಲಸ ಆಗಿದೆ. ಟೈಮಿಂಗ್ಸ್ ಏನಿರುತ್ತೆ ಸರ್? ಇವತ್ತು ಆಕ್ಚುಲಿ ಮಧ್ಯಾಹ್ನ 1 ಗಂಟೆಗೆ ಪ್ರಾರಂಭ ಆಗಿ ಶನಿವಾರ, ರಾತ್ರಿ 9 ಗಂಟೆವರೆಗೆ ಇರುತ್ತೆ. ನಾಳೆ ಬೆಳಗ್ಗೆ ಭಾನುವಾರ 8 ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ 9 ಗಂಟೆವರೆಗೆ ಇರುತ್ತೆ. ಈ ಲಿಸ್ಟಲ್ಲಿ ಏನಿದೆ ಎಲ್ಲ ಐಟಮ್ ಅವ್ರ ಬಿಟ್ಟು ಏನೆಲ್ಲ ಐಟಮ್ಗಳು ನೋಡೋದಾದರೆ, ಮೊದಲನೇದಾಗಿ ಅವರೇ ಬೇಳೆ ವಡೆ, ಹಾಗೆ ಅವರೇ ಬೇಳೆಯ ಜಿಲೇಬಿ, ಅವರೇ ಬೇಳೆಯ ಉಸ್ಲಿ, ಹಾಗೆ ಬಿಸಿ ಬಿಸಿ ಆದಂತಹ ಅನ್ನ, ಇದ್ಕಿದ ಬೇಳೆ ಸಾರು, ಇದ್ಕಿದ ಬೇಳೆಯ ಪಾಯಸ ಕೂಡ ಇದೆ. ಅದ್ರ ಜೊತೆಗೆ ಸ್ಪೆಷಲ್ ಆದಂಥ ಅವರೇ ಬೇಳೆ ಹಲ್ವಾ ಕೂಡ ಇದೆ. ಬನ್ನಿ, ಬಿಸಿ ಬಿಸಿಯಾದಂಥ ಮಸಾಲೆ ದೋಸೆ ಬಂದಿದೆ ನಮ್ಮ ಮುಂದೆಗಡೆ ಈಗಾಗಲೇ. ಅದನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಮಸಾಲೆ ದೋಸೆಯೊಟ್ಟಿಗೆ ನಮಗೆ ಇದ್ಕಿದ ಬೇಳೆ ಸಾರು ಹಾಗೆ ಚಟ್ನಿಯನ್ನು ಕೊಟ್ಟಿದ್ದಾರೆ. ಬಿಸಿಯಾದಂಥ ಮಸಾಲೆ ದೋಸೆ. ಪ್ರತಿಯೊಂದು ಕಡೆ ನಿಮಗೆ ಮಸಾಲೆ ದೋಸೆಗೆ ಆಲೂಗೆಡ್ಡೆ ಪಲ್ಯವನ್ನು ಕೊಡ್ತಾರೆ. ಆದರೆ ಈ ಹೋಟೆಲ್ನಲ್ಲಿ ಇವತ್ತಿನ ವಿಶೇಷ ಏನಂದರೆ, ಇದ್ಕಿದ ಬೇಳೆಯಿಂದ ಮಾಡಿರ್ತಕ್ಕಂಥ ಪಲ್ಯವನ್ನು ಕೊಟ್ಟಿದ್ದಾರೆ. ನೋಡೋಕ್ಕೆ ಸೇಮ್ ಆಲೂಗೆಡ್ಡೆ ಪಲ್ಯ ಥರನೇ ಇದೆ. ನೋಡ್ತಾ ಇರ್ಬೋದು, ಆಲೂಗೆಡ್ಡೆ ಪಲ್ಯ ಥರನೇ ಇದೆ. ಆದರೆ ಆಲೂಗೆಡ್ಡೆ ಪಲ್ಯ ಅಲ್ಲ, ಇದು ಇದ್ಕಿದ ಬೇಳೆಯಿಂದ ಮಾಡಿರ್ತಕ್ಕಂಥ ಪಲ್ಯ. ರುಚಿ ಮಾತ್ರ ಸೂಪರಾಗಿದೆ. ನೆಕ್ಸ್ಟ್ ನಾವು ತಗೊಂಡಿದ್ದೆ ಸ್ಪೆಷಲ್ ಆದಂಥ ಅವರೇ ಬೇಳೆ ಬಿರಿಯಾನಿ. ಈ ಅವರೇ ಬೇಳೆ ಬಿರಿಯಾನಿಗೆ ಮೊಸರು ಬಜ್ಜಿಯನ್ನು ಕೂಡ ಕೊಟ್ಟಿದ್ದಾರೆ ನೆಂಚ್ಕೊಳ್ಳಿಕ್ಕೆ. ಬನ್ನಿ ಟೇಸ್ಟ್ ಮಾಡೋಣ. ನಾವು ಇದೇ ಮೊದಲನೇ ಬಾರಿಗೆ ಅವರೇ ಬೇಳೆಯ ಬಿರಿಯಾನಿಯನ್ನು ರುಚಿ ನೋಡ್ತಾ ಇರ್ತಕ್ಕಂಥದ್ದು. ನೋಡ್ತಾ ಇರ್ಬೋದು, ಅವರೇ ಬೇಳೆಯೇ ಹೆಚ್ಚಾಗಿ ಈ ಬಿರಿಯಾನಿಯಲ್ಲಿ ಕಾಣಿಸ್ತಾ ಇದೆ. ರುಚಿ ಮಾತ್ರ ಸೂಪರಾಗಿದೆ. ಅವರೇ ಬೇಳೆ ಫ್ಲೇವರೇ ಯಥೇಚ್ಛವಾಗಿದೆ. ತದನಂತರ ನಾವು ತಗೊಂಡಿದ್ದೆ ಅಕ್ಕಿ ರೊಟ್ಟಿ ಉಸ್ಲಿಯನ್ನು. ಅಕ್ಕಿ ರೊಟ್ಟಿ ಜೊತೆಗೆ ಉಸ್ಲಿ ತಿಂತಾ ಇದ್ರಂತೂ ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿಯಾದಂಥ ಸಾಫ್ಟ್ ಆದಂಥ ಅಕ್ಕಿ ರೊಟ್ಟಿ ಜೊತೆಗೆ ಉಸ್ಲಿಯನ್ನು ತಿಂತಾ ಇದ್ದರೆ ಆ ಮಜಾನೇ ಬೇರೆ. ರುಚಿ ಇಲ್ಲೂ ಕೂಡ ಅಷ್ಟೇ, ಅಕ್ಕಿ ರೊಟ್ಟಿ ಉಸ್ಲಿ ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವು ಜಿಲೇಬಿಯನ್ನು ತಗೊಂಡ್ವಿ. ನೋಡ್ತಾ ಇರ್ಬೋದು, ಲೈಟಿಸ್ಟ್ ಗ್ರೀನ್ ಕಲರ್ ಇದೆ ಈ ಜಿಲೇಬಿ. ಮಾಮೂಲಿ ಜಿಲೇಬಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ರುಚಿನೂ ಕೂಡ ಅಷ್ಟೇ ಲೈಟಾಗಿ ಅವರೇ ಬೇಳೆಯ ಫ್ಲೇವರ್ ಕೂಡ ಕೊಡ್ತಾ ಇದೆ. ನೆಕ್ಸ್ಟ್ ನಾವು ಅವರೇ ಬೇಳೆಯ ವಡೆಯನ್ನು ತಗೊಂಡ್ವಿ. ಇದು ಕೂಡ ಅಷ್ಟೇ ಅವರೇ ಬೇಳೆಯ ಫ್ಲೇವರ್ ಯಥೇಚ್ಛವಾಗಿ ಸಿಗ್ತಾ ಇತ್ತು. ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಸ್ನೇಹಿತರಾದಂಥ ತುಮಕೂರು ತಿಂಡಿ ಹಾಗೆ ಕ್ರೇಜಿ ಬಾಯ್ ಶ್ರೇಯಸ್ ಕೆಫೆ ಅವರೊಟ್ಟಿಗೆ ಇದನ್ನೆಲ್ಲ ಸವಿದ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ವಿಧವಾದಂಥ ಅವರೇ ಬೇಳೆಯ ತಿಂಡಿಗಳಿಗೆ ನೀವು ಪುಷ್ಕಳ ಹೋಟೆಲ್ನ ಭೇಟಿ ಮಾಡಿ ಒಂದು ಸತಿ ಇದನ್ನು ಸವಿರಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇವೆ. ಧನ್ಯವಾದಗಳು.